ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನೂ ಕೂಡ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ. ಜಾಗೃತ ಅಥವಾ ಸಕ್ರಿಯ ಜ್ವಾಲಾಮುಖಿಗಳು ಅಂತ ನೋಡೋಣ. ಇಲ್ಲಿ ಹೆಸರೇ ಹೇಳ್ತೈತಿ ನೋಡ್ರಿ, ಜಾಗೃತ ಅಥವಾ ಸಕ್ರಿಯ ಅಂತ ಬರಾಕತ್ತೈತಲ್ಲ. ಅಂದ್ರೆ ಇವು ಜ್ವಾಲಾಮುಖಿಗಳು ಏನು ಮಾಡ್ತಾವಂದ್ರೆ ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನು ಏನು ಮಾಡ್ತಾವೆ, ಹೊರಚಿಮ್ತಾವೆ. ಯಾವ ಈ ಸಕ್ರಿಯ ಅಥವಾ ಜಾಗೃತ ಜ್ವಾಲಾಮುಖಿಗಳು. ಇವನ್ನೇ ನಾವೇನಂತ ಕರಿತೀವಿ, ಜಾಗೃತ ಜ್ವಾಲಾಮುಖಿಗಳು ಎನ್ನುವರು. ಹೌದಾ? ಪ್ರಪಂಚದಾದ್ಯಂತ ಏನಿದಾವಂದ್ರೆ ಸುಮಾರು ಒಟ್ಟು 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳಿದ್ದಾವೆ. ಪ್ರಪಂಚದಲ್ಲಿ ಏನಿದಾವೆ ಅಂದರೆ ಸುಮಾರು ಒಟ್ಟು 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳು ಇದಾವಂತ ನಾವು ನೋಡ್ತೇವೆ. ಅವು ಎಲ್ಲೆಲ್ಲದಾವಂತ ಕೂಡ ನೋಡೋಣ. ಓಕೆನಾ? ಉದಾಹರಣೆಗೆ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಫಿಲಿಪೀನ್ಸ್ ದ್ವೀಪದ ಪಿನಾಟುಬೋ ಅಂತ ನೋಡ್ತೇವೆ. ಆಮೇಲೆ ಇಟಲಿ ದೇಶ, ಆ ಇಟಲಿ ದೇಶದಲ್ಲಿ ಸ್ಟ್ರಾಂಬೋಲಿ, ಹೌದು ಸ್ಟ್ರಾಂಬೋಲಿ ಇದು. ಮತ್ತು ಮೌಂಟ್ ಎಟ್ನಾ, ಇದು ಯಾವುದು ಮೌಂಟ್ ಎಟ್ನಾ. ಹಾಗೂ USA ಸೆಂಟ್ ಹೆಲೆನಾ ಅಂತ ಬರುತ್ತೆ ನೋಡಿ, ಯಾವುದು USA ಸೆಂಟ್ ಹೆಲೆನಾ. ಮತ್ತು ಇನ್ನೊಂದು ಯಾವ್ದಂದ್ರೆ ಹವಾಯಿ ದ್ವೀಪದ ಮೌಂಟ್ ಲೋ, ಯಾವುದು ಹವಾಯಿ ದ್ವೀಪದ ಮೌಂಟ್ ಲೋ ಮೊದಲಾದವುಗಳನ್ನ ನಾವು ಜಾಗೃತ ಅಥವಾ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ನೋಡಬಹುದು. ಸುಪ್ತ ಜ್ವಾಲಾಮುಖಿಗಳು ಯಾವುವು? ಸುಪ್ತ ಜ್ವಾಲಾಮುಖಿಗಳು. ಈ ಸುಪ್ತ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆಯನ್ನಿಗೆ ನಡೆಸದೆ ಏನ್ ಮಾಡ್ತಾವಂದ್ರೆ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಏನಾಗ್ತಾವೆ, ಜಾಗೃತವಾಗಿ ಏನ್ ಮಾಡ್ತಾವ, ಕಾರ್ಯಾಚರಣೆಯನ್ನ ನಡೆಸ್ತಾವ. ಯಾವುದು? ಸುಪ್ತ ಜ್ವಾಲಾಮುಖಿಗಳು. ಇಂತಹ ಜ್ವಾಲಾಮುಖಿಗಳನ್ನ ಏನಂತ ಕರೀತಾರಂದ್ರ ಸುಪ್ತ ಜ್ವಾಲಾಮುಖಿಗಳು ಎನ್ನುವರು. ಮೊದಲನೇದಾಗಿ ಇಟಲಿಯ ಮೌಂಟ್ ವೆಸೋವಿಯಸ್. ಇದು ಇಟಲಿಯ ಮೌಂಟ್ ವೆಸೋವಿಯಸ್. ಅದು ಈಗ ಬರ್ತಾ ಇರೋದು ಯಾವ್ದಂದ್ರೆ ಜಪಾನಿನ ಫ್ಯೂಜಿಯಂ. ಇದು ಜಪಾನಿನ ಫ್ಯೂಜಿಯಂ ಅಂತ ನೋಡ್ತೇವೆ. ಈಗ ಬರ್ತಾ ಇರೋದು ಯಾವ್ದಂದ್ರೆ ಅದು ಇಂಡೋನೇಷಿಯಾದ ಕ್ರಕಟೋ. ಇದು ಯಾವುದು? ಇಂಡೋನೇಷಿಯಾದ ಕ್ರಕಟೋ ಅಂತ ನೋಡ್ತೇವೆ. ಮುಂದೆ ತಾಂಜೇನಿಯಾದ ಕಿಲಿಮಂಜಾರೋ ಅಂತ ನೋಡ್ತೇವೆ. ಯಾವುದಿದು? ತಾಂಜೇನಿಯಾದ ಕಿಲಿಮಂಜಾರೋ ಮೊದಲಾದವುಗಳನ್ನ ಉದಾಹರಣೆಗೆ ಇಲ್ಲಿ ನಾವು ನೋಡಬಹುದು. ಲುಪ್ತ ಅಥವಾ ಅಳವಿನಂಚಿನಲ್ಲಿರುವಂತಹ ಜ್ವಾಲಾಮುಖಿಗಳು. ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರ ಯಾವುದೇ ಕಾರ್ಯಾಚರಣೆಯನ್ನ ನಡೆಸುವುದಿಲ್ಲ. ಒಂದು ಸಲ ಇದು ಏನಾಗಿರ್ತೈತೆ ಅಂದ್ರೆ ಸ್ಫೋಟಿಸಿ ಏನ್ ಮಾಡ್ತೈತಿ, ಅದು ಅಲ್ಲೇ ಯಾವಾಗೋ ಪುರಾತನ ಕಾಲದಲ್ಲಿ ಅದು ಸ್ಫೋಟಿಸಿರ್ತೈತಿ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಯಾಚರಣೆಯನ್ನ ನಡೆಸುವುದಿಲ್ಲ. ಅಂತಹ ಜ್ವಾಲಾಮುಖಿಗಳನ್ನ ಏನಂತ ಕರೀತಾರೆ ಅಂದ್ರೆ ಲುಪ್ತ ಅಥವಾ ಅಳವಿನಂಚಿನಲ್ಲಿರುವಂತಹ ಜ್ವಾಲಾಮುಖಿ ಅಂತ ಕರಿತೇವೆ. ಉದಾಹರಣೆಗೆ ನೀವು ನೋಡಿದ್ರೆ ಅರ್ಜೆಂಟೀನಾದ ಅಕಾಂಗುವಾ. ಯಾವುದು? ಅರ್ಜೆಂಟೀನಾದ ಅಕಾಂಗುವಾ ಅಂತ ನೋಡ್ತೇವೆ. ಮುಂದೆ ತಾಂಜೇನಿಯಾದ ಗೊರಾಂಗೊರೋ. ಯಾವುದು? ತಾಂಜೇನಿಯಾದ ಗೊರಾಂಗೊರೋ. ಸ್ಕಾಟ್ಲೆಂಡಿನಲ್ಲಿರುವಂತಹ ಯಾವುದು? ಸ್ಕಾಟ್ಲೆಂಡಿನಲ್ಲಿರುವಂತಹ ಅಥರ್ ಸೀಟ್. ಯಾವುದು? ಸ್ಕಾಟ್ಲೆಂಡಿನ ಅಥರ್ ಸೀಟ್ ಅಂತ ಮೊದಲಾದವುಗಳನ್ನು ನಾವು ಅಳವಿನಂಚಿನ ಅಥವಾ ಲುಪ್ತ ಜ್ವಾಲಾಮುಖಿಗಳು ಅಂತ ನೋಡ್ತೇವೆ. ನಿಮಗೆ ತಿಳಿದಿರಲಿ, ಏನ್ ಮಾಡ್ರಿ, ನಿಮಗೆ ತಿಳಿದಿರಲಿ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ಅಂತ ನೋಡ್ತೇವೆ. ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಿದ ಯಾವ್ಯಾವದ ಅಂತ ನೋಡ್ತಾ ಹೋಗೋಣ. ಒಂದನೇದಾಗಿ ಮೌಂಟ್ ವೆಸೋವಿಯಸ್, ಇಟಲಿ ದೇಶದಲ್ಲಿ ನಾವು ನೋಡ್ತೇವೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಜ್ವಾಲಾಮುಖಿಯನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೌಂಟ್ ವೆಸೋವಿಯಸ್ ಇಟಲಿ ದೇಶದಲ್ಲಿ ಇದೆ. ಎರಡನೇದು ಯಾವುದಂದ್ರೆ ಅದು ಮೌಂಟ್ ಕ್ರಕಟೋ ಅಂತ ನೋಡ್ತೇವೆ. ಹೌದು, ಎರಡನೇದು ಮೌಂಟ್ ಕ್ರಕಟೋ ಇಂಡೋನೇಷ್ಯಾ ದೇಶದಲ್ಲಿ ನೀವು ಕಾಣ್ತಾ ಇರಬಹುದು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಇಂಡೋನೇಷ್ಯಾದಲ್ಲಿರುವಂತಹ ಮೌಂಟ್ ಕ್ರಕಟೋ ಅಂತ ನೋಡ್ತೇವೆ. ಮೂರನೇದಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೌಂಟ್ ಪಿಲಿ ಅಂತ ನೋಡ್ತೇವೆ. ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ ನಲ್ಲಿ ನೋಡ್ತೇವೆ. ಮೂರನೇದು ಇದು ಜ್ವಾಲಾಮುಖಿ ಯಾವುದಂದ್ರೆ ಅದು ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ ನಲ್ಲಿ ಇರುವಂತಹ ಒಂದು ಜ್ವಾಲಾಮುಖಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಾಲ್ಕನೇದಾಗಿ ಪ್ರಮುಖ ಒಂದು ಜ್ವಾಲಾಮುಖಿ ಆಗಿದೆ, ಇದು ಮೌಂಟ್ ಫ್ಯೂಜಿಯಂ ಅಂತ ನೋಡ್ತೇವೆ. ಹೌದು, ಮೌಂಟ್ ಫ್ಯೂಜಿಯಂ ಇದು ಜಪಾನ್ ನಲ್ಲಿ ಇರುವಂತಹ ಒಂದು ಏನು ಜ್ವಾಲಾಮುಖಿ.
ಎದಕ್ಕೆ ಪ್ರಸಿದ್ಧಿ ಆಗಿದೆ ಅಂದ್ರೆ ಈ ಮೌಂಟ್ ಫಿಜಿಯಂ ಜ್ವಾಲಾಮುಖಿಯನ್ನ ಜಪಾನಿಯರು ಏನ್ ಮಾಡ್ತಾರಂದ್ರೆ ದೇವರೆಂದು ಪೂಜಿಸುತ್ತಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಮೌಂಟ್ ಫಿಜಿಯಂ ಜ್ವಾಲಾಮುಖಿಯಲ್ಲಿ ಕಾಣ್ತಾ ಇದೆ ನಿಮಗೆ. ಜ್ವಾಲಾಮುಖಿಯ ವಸ್ತುಗಳು ಯಾವುದು? ಜ್ವಾಲಾಮುಖಿಯ ವಸ್ತುಗಳನ್ನ ನೋಡ್ತಾ ಹೋಗೋಣ. ಮೊದಲೇದಾಗಿ ಜ್ವಾಲಾಮುಖಿಗಳಿಂದ 3 ಬಗೆಯ ವಸ್ತುಗಳು ಹೊರಬೀಳುತ್ತವೆ. ಅವುಗಳೆಂದರೆ ನೋಡ್ರಿ, ಒಂದು ಜ್ವಾಲಾಮುಖಿ ಇದೆ, ಆ ಜ್ವಾಲಾಮುಖಿಗಳಿಂದ ಏನಾಗ್ತೈತೆ ಅಂದ್ರೆ 3 ಬಗೆಯ ವಸ್ತುಗಳು ಹೊರಬೀಳುತ್ತವೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅವುಗಳು ಯಾವ್ಯಾವದಾವಂದ್ರೆ, ಒಂದನೇದಾಗಿ ಘನ ವಸ್ತುಗಳು, ಎರಡನೇದು ಅನಿಲಗಳು, ಮೂರನೇದು ದ್ರವ ವಸ್ತು ಅಂತ ನೋಡ್ತೇವೆ. ಯಾವುದು? ಇಲ್ಲಿ 3 ರೀತಿಯಾಗಿ ನೋಡ್ತೇವೆ ಅಂತ ಹೇಳಿದ್ರೆ ಯಾವ್ಯಾವು? ಘನ ವಸ್ತುಗಳು, ಅನಿಲಗಳು ಮತ್ತು ದ್ರವ ವಸ್ತುಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದ್ರವ ವಸ್ತುಗಳಲ್ಲಿ ಯಾವ್ಯಾವ ಬರ್ತಾವಂದ್ರ ಜ್ವಾಲಾಮುಖಿಯ ಗುಂಡುಗಳು ಅಂತ ನೋಡ್ತೇವೆ ನಾವು. ಜ್ವಾಲಾಮುಖಿ ಸ್ಫೋಟಿಸಿದಾಗ ಏನಾಗ್ತೈತಂದ್ರ ಅಲ್ಲಿಂದ ಜ್ವಾಲಾಮುಖಿಯ ಗುಂಡುಗಳು ಹೊರಗೆ ಬೀಳ್ತಾವ. ಇಲ್ಲಿ ಕಾಣ್ತಾ ಇರ್ಬೋದು ನೀವು ಚಿತ್ರದಲ್ಲಿ ಗುಂಡುಗಳು ಕಾಣಕತ್ತಾವ. ಮತ್ತೇನಾಗ್ತೈತಂದ್ರ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಜ್ವಾಲಾಮುಖಿಯ ಕಿಟ್ಟ ಧೂಳು ಅಂತ ನೋಡ್ತೇವೆ. ಏನು? ಕಿಟ್ಟ ಧೂಳು. ಮತ್ತು ಅದೇ ಧೂಳಿನ ಬೂದಿಗಳು ಏನಾಗ್ತಾವ ಅಲ್ಲಿ ಕೆಳಗಡೆ ಬೀಳ್ತಿರ್ತಾವ. ಬೂದಿ ಅಂತ ಇಲ್ಲಿ ಎದರೊಳಗೆ ನೋಡ್ತೇವೆ ಎಲ್ಲವೂ ನಾವು ಘನ ವಸ್ತುಗಳಲ್ಲಿ ನೋಡ್ತೇವೆ. ಏನಂತ? ಜ್ವಾಲಾಮುಖಿಯ ಗುಂಡುಗಳು ನೋಡ್ತೇವೆ, ಕಿಟ್ಟ ಧೂಳು ನೋಡ್ತೇವೆ ಮತ್ತು ಬೂದಿಗಳಂತ ನೋಡ್ತೇವೆ. ಅನಿಲಗಳು ಅಂತ ನೋಡ್ತೇವೆ. ಯಾವುದು? ಅನಿಲಗಳು. ಅನಿಲಗಳಲ್ಲಿ ಏನಿದೆ ಅಂದ್ರೆ ಗಂಧಕ ಅಂದ್ರೆ ಸಲ್ಫ್ಯೂರ್ ಅಂತ ನೋಡ್ತೇವೆ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ಮೊದಲಾದವುಗಳನ್ನ ಎಲ್ಲಿ ನೋಡ್ತೇವೆ ಅಂದ್ರೆ ನಾವು ಅನಿಲಗಳಲ್ಲಿ ನೋಡ್ತೇವೆ. ದ್ರವ ವಸ್ತುವಲ್ಲಿ ಏನ್ ನೋಡ್ತೇವೆ ಅಂದ್ರೆ ದ್ರವ ವಸ್ತುವಲ್ಲಿ ಲಾವಾರಸ ಅಂತ ನೋಡ್ತೇವೆ. ಏನ್ ನೋಡ್ತೇವೆ? ದ್ರವ ವಸ್ತುವಲ್ಲಿ ಲಾವಾರಸ ಅಂತ ನೋಡ್ತೇವೆ.